ಅಭಿವೃದ್ಧಿ ಮತ್ತು ಶ್ರೀಮಂತಿಕೆ ಆದಷ್ಟು ಎಲ್ಲರೂ ಬಯಸ್ತಾರೆ. ಯಾಕಪ್ಪ ಅಂತಂದರೆ ಈ ವ್ಯಾಪಾರದಿಂದ ಬರುವಂಥ ಶ್ರೀಮಂತಿಕೆ ಏನಿದೆ ಒಂದು ದೊಡ್ಡ ಫ್ರೀಡಮ್ನ ಮನುಷ್ಯನಿಗೆ ಕೊಡ್ತದೆ. ಅವನು ಎಷ್ಟರ ಮಟ್ಟಿಗೂ ಕೂಡ ಬೆಳಿಬೋದು. ಅದಕ್ಕೆ ಆಕಾಶನೇ ಒಂದು ಲಿಮಿಟ್ ಅಂತ ನಾವು ಹೇಳ್ಬೋದು. ಈ ಶ್ರೀಮಂತಿಕೆ ಮತ್ತು ವ್ಯಾಪಾರದ ಹಿಂದೆ ಬಿದ್ದು ಎಷ್ಟೋ ಜನ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾರೆ ಮತ್ತು ಒಂದು ಲೆವೆಲ್ಗೆ ಬಂದು ನಿಂತ್ಕೊಂಡು ಬಿಡ್ತಾರೆ. ಮುಂದೆ ಹೋಗಲಿಕ್ಕೆ ಅವ್ರಿಗೆ ದಾರಿ ಸಿಗೋದಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಒಂದು ಶಾರ್ಟ್ ಕ್ಲಾರಿಟಿನ ನಾನು ಕೊಡ್ತೇನೆ. ಯಾವ ರೀತಿಯಪ್ಪ ಅಂತಂದರೆ ಎಷ್ಟು ಜನಕ್ಕೆ ಉದ್ಯೋಗ ಒಳ್ಳೆಯದಾ ಇಲ್ಲ ವ್ಯಾಪಾರ ಒಳ್ಳೆಯದಾ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಕೊಡ್ತೇನೆ. ಮೊದಲನೇದಾಗಿ ಈ ಜಾತಕ ಅಂತ ಬಂದ ಮೇಲೆ ಈ ವ್ಯಾಪಾರದಲ್ಲಿ ಲಾಭನ ಪ್ರತಿಬಿಂಬಿಸೋದು ಈ 4 ಮನೆಗಳು 7, 2, 9 ಮತ್ತು 11. ಈ 4 ಮನೆಗಳ ಮೇಲೆ ಈ ವ್ಯಾಪಾರದ ಜೀವನ ಡಿಪೆಂಡ್ ಆಗುತ್ತೆ. ಎರಡನೇದಾಗಿ ಧನಸ್ಥಾನ ಅಂತ ಹೇಳ್ತೀವಿ. ಈ ಧನಸ್ಥಾನದಲ್ಲಿ ಶುಭ ಗ್ರಹಗಳು ಇತ್ತಪ್ಪ ಅಂತಂದರೆ ಹಣ ಉಳಿತದೆ, ಹಣ ಬೆಳೀತದೆ ಅಂತ ಹೇಳ್ಬೋದು. ಮತ್ತು 7ನೇ ಮನೆ ಅಂದರೆ ಪಾರ್ಟ್ನರ್ಶಿಪ್ಸ್ ಅಂತ ಏನು ಹೇಳ್ತೀವಿ. ಈಗ ಪತ್ನಿ ಹೆಸರಲ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ವ್ಯಾಪಾರ ಮಾಡೋದು, ಇಲ್ಲ ನಿಮ್ಮ ಸಹಪಾಠಿಗಳ ಜೊತೆಗೆ ಇಲ್ಲ ಅಣ್ಣ ತಮ್ಮಂದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಲಾಭ ಗಳಿಸೋದ್ರ ಬಗ್ಗೆ 7ನೇ ಮನೆ ಅತಿ ಚೆನ್ನಾಗಿ ಹೇಳ್ತದೆ. ಅದಾದ ನಂತರ 9 ಭಾಗ್ಯ. ಯಾಕಂದರೆ ಏನೇ ಒಂದು ಮಾಡಿ ಎಷ್ಟೇ ಕಷ್ಟಪಟ್ಟ ಮೇಲೆ ಈಗ ಹಾರ್ಡ್ ವರ್ಕ್ ಮೇಕ್ಸ್ ಲಕ್ ಅಂತ ಹೇಳ್ತೀವಿ, ಅದು ನಿಜ. ಬಟ್ ಅದ್ರ ಜೊತೆಗೆ ಈ ಹಾರ್ಡ್ ವರ್ಕ್ ಜೊತೆಗೆ ಲಕ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ ಫಲಿತಾಂಶ ಅನ್ನೋದು ಸ್ವಲ್ಪ ಲಕ್ ಇರ್ತದೆ. ಹಾಗಾಗಿ ಭಾಗ್ಯದ ಮನೆ ಚೆನ್ನಾಗಿದ್ದರೆ ಮಾಡುವಂಥ ಪ್ರಯತ್ನಕ್ಕೆ ಅತ್ಯಚ್ಛವಾದಂಥ ಲಾಭ ಸಿಗ್ತದೆ. 11ನೇ ಮನೆ ಅಂದರೆ ಈ ಲಾಭ ಸ್ಥಾನ ಅಂತ ಹೇಳ್ತೀವಿ. ಏನು ಮಾಡಿದ್ರು ಕೂಡ ಲಾಭ ಸಿಗುವಂಥದ್ದು. ಸೊ ಉದ್ಯೋಗದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತಿರಲಿಲ್ಲ, ವ್ಯಾಪಾರ ಮಾಡ್ತಾ ಇದ್ದೀರಿ, 10 ರೂಪಾಯಿ ಬಂಡವಾಳ ಹಾಕಿದರೆ ಅಟ್ಲೀಸ್ಟ್ 11 ರೂಪಾಯಿ ಸಿಕ್ಕರೂ ಕೂಡ ನಿಮಗೆ ನಷ್ಟ ಅನ್ನೋದು ಆಗೋದಿಲ್ಲ. ಈ 4 ಮನೆಗಳು ಅತಿ ಮುಖ್ಯವಾಗ್ತದೆ. ಅದಾದ ನಂತರ ಗ್ರಹಗತಿಗಳು. ಈ ಉದ್ಯೋಗ ಅಂದರೆ ಯಾವ ವ್ಯಾಪಾರ ಯಾರಿಗೆ ಸೆಟ್ ಆಗುತ್ತೆ ಅನ್ನೋದು ನಾನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ಬಟ್ ಮೂಲಭೂತವಾಗಿ ರವಿ ಮುಖ್ಯ ಆಗ್ತಾನೆ, ಯಾಕಂದರೆ ಲೀಡರ್ಶಿಪ್ ಬೇಕಾಗ್ತದೆ. ಅದಾದ ನಂತರ ಮಂಗಳ, ಯಾಕಂದರೆ ರಿಸ್ಕ್ ತೊಗೊಳ್ಳುವಂಥ ಕೆಪಾಬಿಲಿಟಿ ಇರಬೇಕು. ಯಾಕಂದರೆ ವ್ಯಾಪಾರ ಅಂದರೆ ರಿಸ್ಕು. ಈಗ 10 ರೂಪಾಯಿ ಎಲ್ಲೋ ಸಾಲ ತಂದು ಹಾಕ್ತೀರಿ, 10 ರೂಪಾಯಿಗೆ ನೀವು ಲಾಭ ತೆಗೆದು ಆ ಸಾಲನೂ ಕೂಡ ತೀರಿಸಬೇಕು, ಅದಕ್ಕೆ ಬಡ್ಡಿ ಕಟ್ಟುವಂಥ ತಾಕತ್ತು ಕೂಡ ನಿಮಗೆ ಇರಬೇಕು. ಅದು ಮಂಗಳ ಒದಗಿಸ್ತಾನೆ. ಅದಾದ ನಂತರ ಶುಕ್ರ ಮತ್ತು ಗುರುಬಲ ಇರಬೇಕಾಗ್ತದೆ. ಇಂಥ ಗ್ರಹಗತಿಗಳು ನಿಮಗೆ ಚೆನ್ನಾಗಿದ್ದಾಗಲೇ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದು. ಈ ನಾನೇನು ಗ್ರಹಗತಿಗಳಂತ ಹೇಳಿದೆ, ಏನು ಉದ್ಯೋಗದ ಮನೆಗಳಂತ ಹೇಳಿದೆ, ಇದ್ರ ಜೊತೆಗೆ ಯೋಗಗಳು ಕೂಡ ಬಹಳ ಮುಖ್ಯವಾಗ್ತದೆ. ಇನ್ನು ಕೇಳಿರ್ಬೋದು ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಅಲ್ಲಿ ಗುರು ಮತ್ತು ಶುಕ್ರ ಸಂಧಿ ಆಗೋದು, ಇದನ್ನು ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಇಂಥ ಯೋಗಗಳು ಬಂದಾಗ ಕೂಡ ಲಾಭ ಆಗ್ತದೆ. ಆಮೇಲೆ ಲಕ್ಷ್ಮೀ ಯೋಗ, ಅದಾದ ನಂತರ ಹಂಸ ಯೋಗ ಬರ್ತದೆ. ಇಂಥ ಯೋಗಗಳು ಇದ್ದಾಗಲೂ ಕೂಡ ಜಾತಕದಲ್ಲಿ ಅತ್ಯುನ್ನತ ಬೆಳವಣಿಗೆ ಆಗ್ತದೆ. ಈ 3 ಅಂಶಗಳಿಂದ ನಿಮಗೆ ವ್ಯಾಪಾರ ಸೂಟೇಬಲ್ ಆಗುತ್ತೋ ಇಲ್ವೋ ನೀವು ತಿಳ್ಕೊಳ್ಳೋದು ಮುಖ್ಯ ಆಗ್ತದೆ. ಇಲ್ಲಿ ದೋಷಗಳೇನಾದರೂ ಕಂಡು ಬಂದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡು ನೀವು ಜೀವನದಲ್ಲಿ ಉದ್ಯೋಗದಿಂದ ವ್ಯಾಪಾರಕ್ಕೆ ಕಾಲಿಡಬಹುದು. ನಮಸ್ಕಾರ.